Hello everyone, welcome to Growth Partners. ಈ ಒಂದು ವಿಡಿಯೋದಲ್ಲಿ ಆಟೋಮೆಟಿಕಲಿ ಹೇಗೆ ಇನ್ವೆಸ್ಟ್ ನ ಟ್ಯಾಲಿ ಇಂದ ವಾಟ್ಸ್ಆಪ್ ಗೆ ಡೈರೆಕ್ಟ್ ಆಗಿ ಸೆಂಡ್ ಮಾಡೋದು ಅಂತ ನೋಡೋಣ. ಇವಾಗ ನಾನು ಟ್ಯಾಲಿ ಓಪನ್ ಮಾಡ್ಕೊಂಡಿದ್ದೀನಿ. ಇದರಲ್ಲಿ ನಾನು ಆಡ್ ಆನ್ ಆಲ್ರೆಡಿ ಆಡ್ ಮಾಡ್ಕೊಂಡಿದ್ದೀನಿ. ಮತ್ತೆ ಅದರಲ್ಲಿ ಒಂದು ಫೀಚರ್ ಇದೆ ಸೆಂಡ್ ಆಟೋಮೆಟಿಕಲಿ ಅಂತ. ಸೊ ಅದನ್ನ ನಾನು ಎಸ್ ಮಾಡಿ ಅದು ಯಾವ ತರ ವರ್ಕ್ ಆಗುತ್ತೆ ಅಂತ ನೋಡೋಣ. ಇವಾಗ ಆಲ್ಟರ್ ನಾನು ವೋಚರ್ ಟೈಪ್ ಸೇಲ್ಸ್ ಗೆ ಹೋಗ್ತೀನಿ. ಸೇಲ್ಸ್ ಇಲ್ಲಿ ಒಂದು ಫೀಚರ್ ಇದೆಲ್ಲ ಎನೇಬಲ್ ಸೆಂಡ್ ವಾಟ್ಸ್ಆಪ್ ಆಫ್ಟರ್ ವೋಚರ್ ಸೇಲ್. ಸೊ ಇದನ್ನ ಎಸ್ ಮಾಡ್ಕೊಂತೀನಿ. ಇದರಲ್ಲಿ ವಾಟ್ಸ್ಆಪ್ ಕಾನ್ಫಿಗರೇಷನ್ ಫಾರ್ ಸೇಲ್ಸ್ ಅಂತ ಫೀಚರ್ಸ್ ಓಪನ್ ಆಗುತ್ತೆ. ಇದರಲ್ಲಿ ಸೆಂಡ್ ಆಟೋ ವಾಟ್ಸ್ಆಪ್ ನ ಎಸ್ ಮಾಡ್ಕೊಂತೀನಿ. ಇದನ್ನ ಎಸ್ ಮಾಡ್ಕೊಂಡ್ರೆ ನಿಮ್ಗೆ ಆಟೋಮೆಟಿಕಲಿ ಡೈರೆಕ್ಟ್ ಆಗಿ ಇನ್ವಾಯ್ಸ್ ಶೇರ್ ಆಗಿರುತ್ತೆ ನಿಮ್ ಕಸ್ಟಮರ್ಗೆ. ಸೊ ಎಸ್ಕೇಪ್ ಕೊಟ್ಟೆ. ಎಸ್ಕೇಪ್ ಕೊಟ್ಟಾದ್ಮೇಲೆ ಇವಾಗ ಒಂದು ವೋಚರ್ ಕ್ರಿಯೇಟ್ ಮಾಡೋಣ. ವೋಚರ್ ಸೇಲ್ಸ್ ವೋಚರ್ನ ಸೆಲೆಕ್ಟ್ ಮಾಡಿದ್ದೀನಿ. ಇದರಲ್ಲಿ ಕಸ್ಟಮರ್ ಒನ್ ಎಂಟರ್. ಇವಾಗ ಸೇಲ್ಸ್ ಲೆಡ್ಜರ್ ನ ಸೆಲೆಕ್ಟ್ ಮಾಡ್ತೀನಿ. ಮತ್ತೆ ಟ್ಯಾಲಿ ಸಿಂಗಲ್ ಯೂಸರ್ ಐಟಮ್ ನ ಸೆಲೆಕ್ಟ್ ಮಾಡಿದೆ. ಕ್ವಾಂಟಿಟಿ 1 ಪ್ರೈಸಿಂಗ್ ಎಲ್ಲ ಸೆಲೆಕ್ಟ್ ಮಾಡಿ ನಾನು ಇವಾಗ ಇದನ್ನ ಎಸ್ ಅಂತ ಕೊಡ್ತೀನಿ. ಆಟೋಮೆಟಿಕಲಿ ಹೇಗೆ ಸೆಂಡ್ ಆಗುತ್ತೆ ಅಂತ ನೋಡೋಣ. ಸೊ ನೀವು ಇಲ್ಲಿ ವಾಟ್ಸ್ಆಪ್ ನಂಬರ್ ಅಂತ ಕೇಳುತ್ತೆ. ನೀವು ಲೆಡ್ಜರ್ ಕ್ರಿಯೇಟ್ ಮಾಡುವಾಗ ನಿಮ್ ಕಸ್ಟಮರ್ ನಂಬರ್ ಇಲ್ಲಿ ಶೇರ್ ಮಾಡಬೇಕಾಗಿರುತ್ತೆ. ಸೊ ಅವ್ರಿಗೆ ಡೈರೆಕ್ಟ್ ಆಗಿ ಇನ್ವಾಯ್ಸ್ ನಿಮ್ಗೆ ಶೇರ್ ಆಗುತ್ತೆ. ಸೆಂಡ್ ವಾಟ್ಸ್ಆಪ್ ಇದನ್ನ ಕ್ಲಿಕ್ ಮಾಡ್ತೀನಿ. ಸೊ ಇವಾಗ ಸಕ್ಸಸ್ಫುಲ್ ವಾಟ್ಸ್ಆಪ್ ಸೆಂಡ್ ಸಕ್ಸಸ್ಫುಲ್ ಅಂತ ಮೆಸೇಜ್ ಬರುತ್ತೆ. ಇದನ್ನ ನಾವು ವಾಟ್ಸ್ಆಪ್ ಗೆ ಹೋಗಿ ಚೆಕ್ ಮಾಡೋಣ ಯಾವ ತರ ಸೆಂಡ್ ಆಗಿರುತ್ತೆ ಅಂತ. ವಾಟ್ಸ್ಆಪ್ ಓಪನ್ ಮಾಡ್ಕೊಂಡಿರ್ತೀನಿ. ನೋಡಿ ಇವಾಗ ಟೈಮಿಂಗ್ 12:32 ಆಗಿದೆ. ಆಲ್ರೆಡಿ ಸೆಂಡ್ ಆಗಿದೆ. ಇದನ್ನ ಡೌನ್ಲೋಡ್ ಮಾಡಿ ರಿವ್ಯೂ ಮಾಡೋಣ. ಸೇವ್ ಮಾಡಿದೀನಿ. ಸೊ ಈಗ ಆಟೋಮೆಟಿಕಲಿ ಸೆಂಡ್ ಮಾಡಬಹುದು ನೀವು ಡೈರೆಕ್ಟ್ಲಿ ಟ್ಯಾಲಿ ಟು ವಾಟ್ಸ್ಆಪ್ ಗೆ ನಿಮ್ ಕಸ್ಟಮರ್ಗೆ. ಸೊ ಈ ಒಂದು ಫೀಚರ್ ನಿಮ್ಗೆ ಹೆಲ್ಪ್ಫುಲ್ ಆಗಬಹುದು. ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನಂಬರ್ ಇದೆ, ಕಾಲ್ ಮಾಡಿ. ನಮ್ಮ ಟೀಮ್ ನಿಮ್ಗೆ ಗೈಡ್ ಮಾಡ್ತಾರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ನೈಸ್ ಡೇ. ಥ್ಯಾಂಕ್ ಯು.